ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ತಿಂಡಿಗೆ ರವೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಣ್ಣ ರವೆ ತೊಗೊಂಡಿದ್ದೀನಿ. ಫಸ್ಟ್ಗೆ ಈ ಥರ ಜಲ್ಡಿ ಆಡ್ಕೋಬೇಕು ರವೆನ. ಯಾಕೆಂದರೆ ಸಣ್ಣ ಸಣ್ಣ ಚೆನ್ನಾಗಿರುತ್ತೆ. ಒಂದೊಂದು ಸಲ ಸಣ್ಣ ಸಣ್ಣ ಹುಳ ಇರುತ್ತೆ. ಹೆಂಗೆ ಆಗಲಿ ಒಂದು ಸಲ ತಂದಾಗ ಜಲ್ಡಿ ಆಡ್ಕೊಂಬಿಡಿ. ಇಲ್ಲ ಅಂದರೆ ಸಣ್ಣ ಸಣ್ಣ ಹುಳ ಇದ್ದರೆ ಗೊತ್ತಾಗಲ್ಲ. ಅದಕ್ಕೆ ನಾನು 2.5 ಲೋಟ ಸಣ್ಣ ರವೆ ತೊಗೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಾಡ್ಕೋಬೋದು. ಇದಕ್ಕೆ ಕ್ಯಾರೆಟ್ ಹಾಕ್ಬೋದು, ಇನ್ನೂ ಬೇರೆ ಬೇರೆ ತರಕಾರಿಗಳೆಲ್ಲ ಹಾಕ್ಬೋದು, ಸೊಪ್ಪು ಹಾಕ್ಬೋದು. ನಾನು ಇವತ್ತು ಸದ್ಯಕ್ಕೆ ಈರುಳ್ಳಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಫಸ್ಟ್ಗೆ ಈ ಥರ ಚೆನ್ನಾಗಿ ಜಲ್ಲಡಿ ಆಡ್ಕೋಬೇಕು. ಯಾವುದೇ ಆದರೂ ಅಷ್ಟೇ, ಹಿಟ್ಟುಗಳೆಲ್ಲ ಹಂಗೆ ಇಟ್ಟು ಒಂದು ಸ್ವಲ್ಪ ಹುಳ ಬಿದ್ದುಬಿಡೋ ಚಾನ್ಸ್ ಇರುತ್ತೆ. ನೋಡ್ಕೊಂಡು ಅವಾಗ ಒಂದು ಸ್ವಲ್ಪ ಈ ಥರ ಜಲ್ಲಡಿ ಆಡ್ಕೋಬೇಕು. ಇಲ್ಲಾಂದರೆ ಇದಾಗ್ಬಿಡುತ್ತೆ. ನೋಡಿ, ಈ ಥರ ಈರುಳ್ಳಿ, ತೆಂಗಿನ ತುರಿ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದು ಬಾಯಿಗೆ ಸಿಗಬಾರ್ದು, ಆ ರೀತಿ ಹೆಚ್ಚಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು, ಇದಕ್ಕೆ ಬೇಕಂದರೆ ಇನ್ನೂ ಸಬ್ಬಕ್ಕಿ ಸೊಪ್ಪು, ಆ ಥರ ಬೇರೆ ಬೇರೆ ಸೊಪ್ಪುಗಳ್ನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇವಾಗ ಇರಲಿಲ್ಲ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಈರುಳ್ಳಿ ಇತ್ತು, ಅದೇ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರವೆ ಜೊತೆಲಿ. ಏನು ಹೇಳ್ದಂಗೆ ಇದಕ್ಕೆ ನುಗ್ಗೆ ಸೊಪ್ಪು ಹಾಕಿನೂ ಮಾಡ್ಬೋದು, ಇಲ್ಲ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡ್ಬೋದು. ಈ ಥರ ಬೇರೆ ಬೇರೆ ಸೊಪ್ಪೆಲ್ಲನೂ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಡಬೇಕಾಗುತ್ತೆ. ಯಾಕೆಂದರೆ ಇದು ರವೆ ನೆನೆದು ಅರಳುತ್ತೆ, ಅಂದರೆ ದಪ್ಪ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ನೀರು ಹಾಕಿ ನೀವು ನೆನೆಸಿಟ್ಬಿಟ್ರೆ ಗಟ್ಟಿಗೆ ಹಾಕಿದ್ರೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ನೀರಿನಂಗಾದರೆ ಇನ್ನೂ ಅರಳುತ್ತೆ. ಆ ಥರ ರವೆ, ಸಣ್ಣ ರವೆ ಅಂದರೆ ಸಣ್ಣ ರವೆಲ್ಲೇ ಮಾಡಬೇಕು ರೊಟ್ಟಿನ, ದಪ್ಪ ರವೆಲಾಗಲ್ಲ. ಸಣ್ಣ ರವೆಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ನೆನೆಸಿಡ್ಬೇಕಾಗುತ್ತೆ ಒಂದು 10 ನಿಮಿಷ. ನೀಟಾಗಿ ಕಲಿಸ್ಕೋಬೇಕು. ಎಲ್ಲ ಮಿಕ್ಸ್ ಆಗಬೇಕು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ, ಅದು ಮೆಣಸಿನ್ಕಾಯಿ ಬಂದು ನಾನು ಸಣ್ಣದಾಗಿ ಹೆಚ್ಚಿಬಿಟ್ಟಿದ್ದೀನಿ. ಬಾಯಿಗೆ ಸಿಗಲ್ಲ ಅದು, ಹಾಗೇ ತಿನ್ಕೊಳ್ಳೋ ಥರನೇ. ಇವಾಗ ದಪ್ಪ ಕಟ್ ಮಾಡಿದ್ರೆ ಎತ್ತಾಕಬೇಕಲ್ವ, ಆ ಥರ ಇಲ್ಲ. ಇದು ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಏನಾಗುತ್ತೆ, ಬಾಯಿಗೆ ಸಿಗಲ್ಲ ಅದು. ಆ ಥರ ಈ ಥರ ಹೆಂಚಿಟ್ಕೊಂಡ್ಬಿಟ್ಟು ಒಂದು 10 ನಿಮಿಷ ನೆನೆದಾದ್ಮೇಲೆ ಹೆಂಚಿಟ್ಕೊಂಡು ಅದ್ರ ಮೇಲೆ ನೋಡಿ, ಈ ಥರ ಸ್ಟವ್ ಸಣ್ಣ ಮಾಡ್ಕೋಬೇಕು ನೀವು. ಇಲ್ಲ ಕೈಯಲ್ಲಿ ತಟ್ಟೆಲ್ಲ ಪೇಪರೆಲ್ಲ ಹಾಕೊಂಡು ತರ್ತೀವಿ ಅಂದರೆ ಏನು ಪರವಾಗಿಲ್ಲ. ಇಲ್ಲ ಅಂದರೆ ನೋಡಿ, ಈ ಥರ ತಟ್ಬೋದು, ಏನು ತೊಂದರೆ ಏನಿಲ್ಲ. ಈ ಥರ ನೀಟಾಗಿ ಸಣ್ಣದಾಗಿ, ನಮಗೆ ಕೈಯಲ್ಲೇ ಮಾಡಿ ಅಭ್ಯಾಸ ಇದೆ, ಕೈಯಲ್ಲೇ ನೀಟಾಗಿ ತಟ್ಕೊಬೋದು. ಚೂರು ಕೈಯಲ್ಲಿ ನೀರು ಹೊತ್ಕೊಂಡು ತಟ್ಕೊಂಡ್ರೆ ರೆಡಿ ಆಗುತ್ತೆ. ಇಲ್ಲಾಂದರೆ ಏನು ಮಾಡಿ, 2 ಇಂಚಿದ್ರೆ ಒಂದು ಕಡೆ ಒಂದು ಸ್ಟವಲ್ಲಿ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ನೀಟಾಗಿ ಒಂದೇ ಒಂದು ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಬೆಂದೋಗುತ್ತೆ ರವೆ ರೊಟ್ಟಿ. ಈ ಥರ ಮಾಡ್ಕೋಬೇಕು. ಇನ್ನೊಂದು ತವಾದಲ್ಲಿ ತಟ್ಟಿಬಿಟ್ಟು ನೀವು ಈ ತವಾನ ಎತ್ಕೊಂಡು ಆ ತವ ಇಡ್ಬೋದು, ಅವಾಗ ಬಿಸಿ ಇರೋಲ್ಲ. ನಿಮ್ಗೇನಾದರೂ ಆ ಥರ ಮಾಡೋಕ್ಕೆ ಕಷ್ಟ ಆಗುತ್ತೆ, ಇವಾಗ ಇದರಲ್ಲಿ ಬಿಸಿ ಇರುತ್ತೆ ಅನ್ನೋದಾದರೆ 2 ಇಂಚಿದ್ರೆ ಆ ಥರ ಮಾಡ್ಬೋದು. ಇಲ್ಲ ಇದನ್ನೇನು ಮಾಡಿ ಅಂದರೆ ಉರಿ ಸಣ್ಣ ಮಾಡ್ಕೊಳ್ಳಿ. ಇವಾಗ ತಟ್ಟಬೇಕಾದ್ರೆ ಉರಿ ಸಣ್ಣ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ರೆಡಿ ಆಯಿತು ರವೆ ರೊಟ್ಟಿ. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.